ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಪರಮೇಷ್ಠಿ ಗುರುಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ಮೀನ ರಾಶಿಗೆ ಗುರುಗ್ರಹ ಬದಲಾವಣೆಯಿಂದ ಗುರುಬಲ ಆರಂಭ ಆಗುತ್ತೆ. ಮೀನ ರಾಶಿ ಯಾರ ಜಾತಕರಿದ್ದೀರಿ, ಹೊಸಬರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತ ಹೇಳಲಾಗುತ್ತೆ. ಕತ್ತಲಿನೊಳಗೆ ಬೆಳಕನ್ನು ತೋರಿಸುವಂತಹ ಸಹಾಯವನ್ನು ನೀವು ಮಾಡಬೇಕು. ಈಗ ಮೀನ ರಾಶಿಯವರಿಗೆ ಅನೇಕ ಸಮಸ್ಯೆಗಳನ್ನು ಎದುರಿಸಿದಿರಿ. ಈಗ ಜನ್ಮ ರಾಶಿಯಲ್ಲಿ ಶನಿ, ಗುರುಬಲನೂ ಇರಲಿಲ್ಲ, ಆಗ ಜನ್ಮ ರಾಶಿಯಲ್ಲಿ ರಾಹು ಬೇರೆ ಇದ್ದ. ಇಷ್ಟೆಲ್ಲ ಸಮಸ್ಯೆಗಳು, ಮೆಂಟಲಿ ಡಿಪ್ರೆಷನ್ನು, ಟೆನ್ಷನ್ನು ಎಲ್ಲ ಅನುಭವಿಸಿದ್ರಿ. ಈಗ ನಿಮ್ಮ ಜನ್ಮ ರಾಶಿಯಾಧಿಪತಿಯಾದಂಥ ಗುರು ಉಚ್ಚನಾದಂತಹ ಒಳ್ಳೆ ಫಲವನ್ನ ನಿಮಗೆ ಕೊಡ್ತಾ ಇದ್ದಾನೆ. ಗುರು 1ನೇ ತಾರೀಕು ಜೂನ್ 2026 ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಆದಾಗ ನಿಮಗೆ ಪಂಚಮ ಭಾವದಲ್ಲಿ ಸಂಚಾರ ಆಗಿ ಗುರುಬಲ ಉಂಟಾಗುತ್ತೆ. ಹಾಗಾದ್ರೆ ಎಷ್ಟೋ ಜನಕ್ಕೆ ಎಷ್ಟೋ ಕಷ್ಟಗಳಿರುತ್ತೆ. ಜೈಲಲ್ಲಿರೋರಿಗೆ ಯಪ್ಪಾ ಯಾವಾಗ ಪ್ರಪಂಚ ನೋಡ್ತೀನೋ, ಹೊರಗಡೆ ನಾನು ಯಾವಾಗ ಬಿಡ್ತಾರೋ ಅಂತ ಸಂತೋಷವನ್ನ ಸಂಭ್ರಮಿಸ್ತಾರೆ. ಹೊಟ್ಟೆ ಒಳಗಿರುವಂತ ಮಗು ಯಾವಾಗ ನಾನು ಪ್ರಪಂಚ ನೋಡ್ತೀನೋ, ಹೊರಗಡೆ ಯಾವಾಗ ಬರ್ತೀನೋ ಅಂತ ಆತ್ಮ ಸಫರ್ ಪಡ್ತಾ ಇರ್ತಾರೆ. ಅನಾರೋಗ್ಯದಿಂದ ಬಳಲ್ತಾ ಇರುವಂತವ್ರು ನನಗೆ ದೇವರೇ ನನಗೆ ಒಳ್ಳೆ ಒಂದು ಆರೋಗ್ಯ ಕೊಟ್ಬಿಡಪ್ಪ ಅಂತ ದೇವ್ರನ್ನ ಕೇಳ್ತಾ ಇರ್ತಾರೆ. ಹಾಗೆ ದೈವ ಗ್ರಹನಾದಂತಹ ಗುರು ನಿಮಗೆ ಪಂಚಮ ಭಾವದಲ್ಲಿ ಬರೋದ್ರಿಂದ ನೀವು ಅನೇಕ ಸಮಸ್ಯೆಗಳನ್ನ ಈಗ ಅನುಭವಿಸ್ತಾ ಇದ್ದೀರಿ. ನಿಮಗೆ ಉತ್ತಮವಾದ ಕಾಲ ಆರಂಭ ಆಗ್ತಿದೆ ಅನ್ನೋದನ್ನ ನಾನೀಗ ಹೇಳ್ತಾ ಇರುವಂಥದ್ದು. ಗುರು ಈಗ ಪಂಚಮ ಭಾವ, ಗುರು ಅದು ನಿಮಗೆ ದಶಮಾಧಿಪತಿ ಮೀನರಾಶಿ ಜಾತಕರಿಗೆ ಮತ್ತು ಜನ್ಮ ರಾಶಿಯಾಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಗೆ ಪಂಚಮ ಭಾವದಲ್ಲಿ ಸಂಚಾರ ಆಗೋದ್ರಿಂದ ಈಗ ನಿಮ್ಮ ಟೈಮು ಚೇಂಜ್ ಆಗ್ತಾ ಇದೆ. ಒಳ್ಳೆ ಟೈಮು ಆರಂಭ ಆಗ್ತಾ ಇದೆ. ಯಾವಾಗಲೂ ಕೇಳ್ತಿರಲ್ಲ, ಗುರುಜಿ ಮೀನರಾಶಿಗೆ ಯಾವಾಗ ಒಳ್ಳೇದಾಗುತ್ತೆ ತಿಳಿಸಿ. ನೋಡಿ, ಈಗ ಒಳ್ಳೆ ಟೈಮ್ ಬರ್ತಾ ಇದೆ. ಅವಾಗ ಕೆಲವರು ಏನ್ ಮಾಡ್ತಾರೆ, ಮನೆ ಮುಂದೆ ಲಕ್ಷ್ಮಿ ಬಂದಿದ್ರು ಕೂಡ ಆರತಿ ಮಾಡಿ ಮನೆ ಒಳಗಡೆ ಕರ್ಕೊಳ್ಳಲ್ಲ, ಬಾಗಿಲು ಮುಚ್ಚಿಬಿಡ್ತಾರೆ, ಗೊತ್ತೇ ಆಗಲ್ಲ. ಇದನ್ನ ವಿಡಿಯೋನ ಅದಕ್ಕೆ ಶೇರ್ ಮಾಡಿ ತಿಳ್ಕೊಳ್ಳಿ, ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಿ. ಯಾಕೆಂದ್ರೆ ಒಳ್ಳೆ ಟೈಮ್ ಬಂತು, ಪರಿಹಾರ ಮಾಡ್ಕೊಳ್ಳಿ. ಗುರು ಚೆನ್ನಾಗಿಲ್ಲ ಜಾತಕದಲ್ಲಿ ಅಂದ್ರೆ ಪರಿಹಾರ ಮಾಡ್ಕೋಬೇಕಲ್ಲ. ಆಗ ಗುರು ಬಂದ, ಒಳ್ಳೆ ಟೈಮ್ ಬಂತು, ಒಳ್ಳೆ ವಿವಾಹ ಆಗುವಂತ ಟೈಮ್. ಯಾರೋ ಲವ್ ಮಾಡ್ತಾ ಇರ್ತಾರೆ, ನಿಮ್ಮನ್ನ ಕೇಳ್ತಾರೆ ನಾನು ಮದುವೆ ಮಾಡ್ಕೊಂತೀನಿ, ಮದುವೆ ಮಾಡ್ಕೊಳ್ಳೋಣ, ನೀವು ಅವಾಗ ರಿಜೆಕ್ಟ್ ಮಾಡೋದು. ಯಾಕಂದ್ರೆ ಹೆಂಗಾಗಿರ್ತೀರಾ, ನೋಡಕ್ ತುಂಬಾ ಚೆನ್ನಾಗಿರ್ತೀರಾ, ಅವಾಗ ಬೇಡ, ಇದಕ್ಕಿಂತ ಒಳ್ಳೇದು ಬರುತ್ತೆ. ವರ ಮನೆಗೆ ಬಂದು ಅರೇಂಜ್ ಮ್ಯಾರೇಜ್ ಇರ್ಬೋದು, ಬೇಡ ಬೇಡ ಅನ್ನೋದು. ವಧುನು ಅಷ್ಟೇ, ವರನೂ ಅಷ್ಟೇ, ಒಳ್ಳೆ ಹುಡುಗಿ ಸಿಕ್ಕಿರ್ತಾಳೆ, ಇನ್ನೂ ಒಳ್ಳೆ ಹುಡುಗಿ ಸಿಗ್ತಾಳೆ ಬಿಡು, ನನಗೇನು, ನನಗೆ ಒಳ್ಳೆ ಕೆಲಸ ಇದೆ, ಗೌರ್ಮೆಂಟ್ ಕೆಲಸ ಇದೆ. ಆಮೇಲೆ ನೋಡ್ರೆ ಸಿಗೋದೇ ಇಲ್ಲ. ಯಾಕೋ ಹುಡುಗಿರೇ ಸಿಗ್ತಾ ಇಲ್ಲ ಗುರುಜಿ ಅನ್ನೋದು. ಆಮೇಲೆ ಯಾಕೋ ಹುಡುಗನೇ ಸಿಗ್ತಿಲ್ಲ ಅನ್ನೋದು. ಒಳ್ಳೆ ಟೈಮ್ ಬಂದಾಗ ನೀವೇನ್ ಮಾಡಲಿಲ್ಲ, ಉಪಯೋಗಿಸ್ಕೊಳ್ಳಿಲ್ಲ. ಈಗ ಗುರು ಪಂಚಮ ಭಾವಕ್ಕೆ ಬಂದ್ಬಿಟ್ಟಿದ್ದಾನೆ. ಈಗೇನೋ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹಣ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಶೇರ್ ಮಾರ್ಕೆಟ್ ಅಲ್ಲಿ ಇರ್ಬೋದು, ನಿಮ್ಗೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹಣ ಅಭಿವೃದ್ಧಿ. ಅತಿ ಆಸೆ ಪಡಬೇಡಿ. ಗುರು ನೋಡ್ತಾ ಇದ್ದಾನೆ, ಯಾಕಂದ್ರೆ ಶನಿ ಇದ್ದಾನೆ, ಗುರು ನೋಡ್ತಾ ಇರೋದು ನಿಮ್ಗೆ ಅತಿ ಆಸೆ ಬರಲ್ಲ. ನ್ಯಾಯವಾದ ರೀತಿಯಲ್ಲಿ ಹಣವನ್ನ ಅಭಿವೃದ್ಧಿ ಮಾಡ್ಕೊಂತೀರಾ. ಕ್ರಿಕೆಟ್ ಮ್ಯಾಚ್ ಫಿಕ್ಸಿಂಗ್ ಇರ್ಬೋದು, ಜೂಜಾಟ ಇರ್ಬೋದು, ಅಥವಾ ಹಾರ್ಸ್ ರೈಡಿಂಗ್ ಇರ್ಬೋದು, ಎಲ್ಲಾದ್ರಿಂದನೂ ನಿಮ್ಗೇನಾಗುತ್ತೆ, ಹಣಕಾಸು ಅಭಿವೃದ್ಧಿ ಆಗುತ್ತೆ. ಇದೆಲ್ಲ ಗ್ಯಾಮ್ಲಿಂಗ್ ಅಂತಾರಲ್ಲ, ಆಟ ಆಡೋದು, ಇಸ್ಪಿಟ್ ಆಡೋದು, ಇವೆಲ್ಲ ಆಡಬಾರದು. ಕೆಲವ್ರಿಗೆಲ್ಲ ಅಭ್ಯಾಸ ಇರುತ್ತೆ. ಕೆಲವರು ಕೋಳಿಗಳನ್ನ ಫೈಟಿಂಗ್ ಬಿಡೋದು, ಅದರಲ್ಲಿ ಗೆಲ್ಲುವಂಥದ್ದು, ಇದರೆಲ್ಲ ವಿಷಯದಲ್ಲೂ ಆಟಗಳಲ್ಲಿ ಗೆಲುವನ್ನು ಸಾಧಿಸ್ತೀರಿ. ಮಕ್ಕಳಿಗೆ ಒಳ್ಳೆ ಯೋಗ ಉಂಟಾಗುತ್ತೆ. ನೀವು ಯಾರಾದ್ರೂ ಒಬ್ಬರನ್ನ ಪ್ರೀತಿಸ್ತಾ ಇದ್ರೆ ಆ ಪ್ರೀತಿ ನಿಮಗೆ ಸುಖವನ್ನ ಕೊಡುತ್ತೆ. ಪುರುಷ ಅಜಾತಕರಾಗಿದ್ರೆ ಸ್ತ್ರೀ ಪ್ರೀತಿಯಿಂದ ಸುಖವನ್ನು ಅನುಭವಿಸ್ತೀರಿ. ಸ್ತ್ರೀ ಜಾತಕರಾಗಿದ್ರೆ ಪುರುಷ ಪ್ರೀತಿಯಿಂದ ಸುಖವನ್ನ ಅನುಭವಿಸ್ತೀರಿ. ಎಲ್ಲಾ ಕಡೆಯಿಂದ ಧನಲಾಭ ಆಗುತ್ತೆ, ಮೆಂಟಲ್ ಪ್ರೆಷರ್ ಕಮ್ಮಿ ಆಗುತ್ತೆ. ಯಾಕೆಂದ್ರೆ ಜಲರಾಶಿಯಲ್ಲಿರುವಂತಹ ಶನಿ, ಜಲರಾಶಿಯಲ್ಲಿರುವಂತಹ ಗುರು, ನೀವು ಧರ್ಮ ಮಾರ್ಗದಲ್ಲಿ ನಡೆದಂಗೆಲ್ಲ ನಿಮಗೆ ಅಭಿವೃದ್ಧಿಯನ್ನ ಮಾಡ್ತಾ ಹೋಗ್ತಾನೆ. ಹಣ ಹೂಡಿಕೆಯಿಂದ ಲಾಭ ಆಗುತ್ತೆ.
ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ಹೂಡಿಕೆಗಳಲ್ಲಿ ಆದಾಯ ಜಾಸ್ತಿ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಇರ್ಬೋದು, ಟ್ರೇಡಿಂಗ್ ಇರ್ಬೋದು, ಇದರೆಲ್ಲ ಧನ ಲಾಭ ಮಾಡ್ಕೊಂತೀರಿ. ದಕ್ಷತೆ, ಉತ್ತಮ ಕೆಲಸ ನಿಮ್ಮನ್ನು ನೋಡಿ ಬೇರೆಯವರು ಹೊಗಳಿಸಿಕೊಳ್ಳುವಂತಹ ಯೋಗ ಉಂಟಾಗುತ್ತೆ. ಅದರಲ್ಲೂ ರಾಜಕಾರಣಿಗಳು ಮತ್ತೆ ರಾಜಕಾರಣದಲ್ಲಿ ಮತ್ತೆ ಸರ್ಕಾರದಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳಿಗೆ ಒಳ್ಳೆ ಹೆಸರು ಅನ್ನೋದು ಪ್ರಾಪ್ತಿಯಾಗುತ್ತೆ. ಹಿರಿಯರ ಒಲುಮೆ ನಿಮ್ಮ ಮೇಲೆ ಪ್ರಾಪ್ತಿಯಾಗುತ್ತೆ. ಗುರುಜಿ, ಈಗ ನಾನು MBBS ಮಾಡಿದ್ದೀನಿ, PG ಸ್ಟೂಡೆಂಟ್ಸು MD ಮಾಡ್ತಾ ಇರ್ತಾರೆ, MS ಮಾಡ್ತಾ ಇರ್ತಾರೆ, ಅಂಥವ್ರ ಜೊತೆಗೆ ಇರಬೇಕು. ಅವರೆಲ್ಲ ನಿಮಗೆ ಒಳ್ಳೆ ಮಾರ್ಕ್ಸ್ ಕೊಡಬೇಕು. ಆಗ ಸೀನಿಯರ್ಸ್ ಯಾರಿರ್ತಾರೆ, ಲೆಕ್ಚರರ್ಸ್ ಇರ್ಬೋದು, ಪ್ರೊಫೆಸರ್ಸ್ ಇರ್ಬೋದು, ಅವ್ರ ಆಶೀರ್ವಾದಗಳಿಂದ ಅಥವಾ ಅವ್ರ ಮಾರ್ಕ್ಸ್ ಚೆನ್ನಾಗಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡೋದ್ರಿಂದ ಒಳ್ಳೆ ಸಾಧನೆಯನ್ನ ಮಾಡ್ತೀರಿ. ಎಲ್ಲಾ ಕಡೆಯಿಂದ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ. ಸಾಧು ಸಜ್ಜನರ ಜೊತೆ ನಿಮ್ಮ ಜೀವನ ಅನ್ನೋದು ಸಮಾಗಮ ಆಗ್ತಾ ಹೋಗುತ್ತೆ. ಇಷ್ಟೆಲ್ಲ ಒಳ್ಳೆ ಕಾಲ ಮೀನರಾಶಿ ಜಾತಕರಿಗೆ ಪ್ರಾಪ್ತಿಯಾಗ್ತಾ ಇದೆ. ಹಾಗಾದ್ರೆ ಮೀನರಾಶಿ ಜಾತಕರಿಗೆ ಗುರು ಭಾಗ್ಯ ಭಾವನ ನೋಡ್ತಾನೆ. ತಂದೆಗೆ ಉತ್ತಮವಾದಂತ ಕಾಲ. ಪಿತ್ರಾರ್ಜಿತ ಆಸ್ತಿಗಳು ನಿಂತೋಗ್ಬಿಟ್ಟಿರುತ್ತೆ, ಅದು ಬರುತ್ತಾ ಅಂದ್ರೆ ಅದು ಬರುವಂತಹ ಯೋಗ ಉಂಟಾಗುತ್ತೆ. ನಿಮ್ಮ ತಂದೆಗೆ ಉತ್ತಮವಾದಂತಹ ಕಾಲ. ಯಾರ್ಯಾರು ಹೈಯರ್ ಎಜುಕೇಶನ್ ಮಾಡ್ತಾ ಇದ್ದೀರಿ, ಮಾಡಬೇಕು ಅಂತ ಇದ್ದೀರಿ, ಫಿಲಾಸಫಿ, MD, MS, PhD ಈ ಥರ ಎಲ್ಲ ಮಾಡೋರಿಗೆಲ್ಲ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಯಾರ್ಯಾರು ಗುರುಗಳಾಗಿದ್ದೀರಿ, ಒಂದು LKG ಇಂದ ಹಿಡಿದು ಹೈಯರ್ ಗ್ರೇಡ್ ಪ್ರೊಫೆಸರ್ಸ್ ಇಂದ ಲೆಕ್ಚರರ್ಸ್ ಗಳಿಂದ ಎಲ್ಲರಿಗೂ ಕೂಡ ದೇವಸ್ಥಾನದಲ್ಲಿ ಪುರೋಹಿತರಿಗೂ ಕೂಡ ಒಳ್ಳೆ ಯೋಗ ಉಂಟಾಗುತ್ತೆ. ಕೆಲವರಿಗೆ ದೇಶ ವಿದೇಶಗಳು ಓಡಾಡುವಂತಹ ಯೋಗ, ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತೀರಿ. ಕೆಲವರು ಆಧ್ಯಾತ್ಮಿಕ ಕ್ಷೇತ್ರಗಳ ದರ್ಶನವನ್ನ ಮಾಡ್ತೀರಿ. ಈಗ ಪುಷ್ಕರ ಶನಿ ಗುರು ಪುಷ್ಕರ ಸ್ನಾನ ಮಾಡಬೇಕು, ಒಳ್ಳೆ ಟೈಮ್ ಸ್ನಾನ ಮಾಡಬೇಕು. 12 ವರ್ಷದಿಂದ ಕಾಯ್ತಾ ಇರ್ತಾರೆ, ಯಾವ ನದಿ ಸ್ನಾನ ಮಾಡಬೇಕು ಅಂದ್ರೆ ಯಮುನಾ ನದಿಯಲ್ಲಿ ಸ್ನಾನ ಮಾಡೋದು ಬಹಳ ಉತ್ತಮವಾದಂತಹ ಸಮಯ. ಗುರು ಕರ್ಕಾಟಕ ರಾಶಿಗೆ ಸಂಚಾರ ಆಗ್ಬೇಕಾದ್ರೆ ಯಮುನಾ ನದಿ ಸ್ನಾನ ಬಹಳ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ತೀರ್ಥಕ್ಷೇತ್ರಗಳ ದರ್ಶನ ಮಾಡಿದ್ರು ಕೂಡ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ದಾನ ಧರ್ಮಗಳನ್ನು ಕೂಡ ಮಾಡಿದ್ರು ಕೂಡ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಆಮೇಲೆ ಗುರು ಏನ್ ಮಾಡ್ತಾನೆ, ನಿಮಗೆ 11ನೇ ಮನೆಯನ್ನ ನೋಡ್ತಾನೆ ಮತ್ತು ನಿಮ್ಮ ಜನ್ಮ ರಾಶಿಯನ್ನ ಕೂಡ ನೋಡ್ತಾನೆ. 11ನೇ ಮನೆ ಅಂದಾಗ ಆಯ ಬರುವಂಥದ್ದು, ಸ್ನೇಹಿತರಿಂದ ನಿಮಗೆ ಲಾಭ ಆಗುವಂಥದ್ದು. ಆಯ ಅಂದ್ರೆ ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ಕಮ್ಮಿ ಆಗಿದ್ರೆ ಸೋರ್ಸ್ ಆಫ್ ಇನ್ಕಮ್ ಜಾಸ್ತಿ ಆಗುತ್ತೆ. 4 ದಿಕ್ಕುಗಳಿಂದನೂ ಹಣ ಬರೋದಕ್ಕೆ ನೀವು ಪ್ಲಾನ್ ಕರೆಕ್ಟ್ ಆಗಿ ಮಾಡಿದ್ರೆ 4 ದಿಕ್ಕಿನಿಂದನೂ ಕೂಡ ಹಣ ಬರುತ್ತೆ. ಹಾಗಾದ್ರೆ ಯಾವ ಹಣ ಬರುತ್ತೆ? ಬರೀ ದುಡ್ಡೊಂದೇನಾ? ಭೂಮಿನ, ಆಹಾರನ, ಒಳ್ಳೆ ಬಟ್ಟೆನ? ಇವೆಲ್ಲ ಒಂದು ಸಂಪತ್ತು. ಒಳ್ಳೆ ಬಟ್ಟೆ ಹಾಕೊಳ್ಳೋದು, ಒಡವೆಗಳು ತಗೊಳ್ಳುವಂಥದ್ದು, ಅಥವಾ ಹಣ ಬರುವಂಥದ್ದು, ದೇವರು ಸೃಷ್ಟಿ ಮಾಡಿರುವಂತಹ ಚಿನ್ನ, ಬೆಳ್ಳಿ, ಭೂಮಿ, ಇಂತಹ ಯೋಗಗಳು ಮೀನರಾಶಿ ಜಾತಕರಿಗೆ ಎಷ್ಟನೇ ತಾರೀಕುವರೆಗೂ ಇರುತ್ತೆ ಅಂದ್ರೆ 31/10/2026 ಗುರು ಇಷ್ಟೆಲ್ಲ ಶುಭ ಫಲಗಳನ್ನ ನಿಮ್ಗೆ ಕೊಡ್ಲೇಬೇಕು. ನಿಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿದ್ರೆ, ಗುರು ಚೆನ್ನಾಗಿಲ್ಲ, ಗುರು ಬಲ ಬಂದ್ರೂ ನೀವು ಅದನ್ನ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮಗ್ ನಾವೇ ಶಾಪ ಕೊಟ್ಟಂಗೆ. ದೇವ್ರು ಮನೆ ಮುಂದೆ ಬಂದ್ರು ನಾವು ಪೂಜೆ ಮಾಡಿಲ್ಲ, ಹೊರಗಡೆ ಮನೆ ಮುಂದೆನೇ ದೇವ್ರು ಹೋಯ್ತು, ಎಲ್ಲರೂ ಕೂಡ ಬಾಗಿಲು ತೊಳೆದ್ರು, ದೇವ್ರನ್ನ ಆರತಿ ಮಾಡಿದ್ರು, ಆದ್ರೆ ನಾನು ಮಾಡ್ಲಿಲ್ಲ ಅಂತ ನೀವು ಸಫರ್ ಆಗ್ಬೇಕಾಗುವಂತ ಪರಿಸ್ಥಿತಿ ಉಂಟಾಗುತ್ತೆ. ಜನ್ಮ ಜಾತಗಳನ್ನ ತೋರಿಸಿ ಪರಿಹಾರಗಳನ್ನ ನೀವು ಮಾಡ್ಕೊಂಡಿಲ್ಲ ಅಂದ್ರೆ ಪ್ರಿಯ ವೀಕ್ಷಕರೇ, ನಿಮ್ಮ ಜನ್ಮ ಜಾತಗಳನ್ನ ತೋರಿಸಿ ಯಮುನಾ ನದಿ ಸಾಧ್ಯವಾದ್ರೆ ಯಮುನಾ ನದಿಯಲ್ಲೇ ನೀವು ಸ್ನಾನ ಮಾಡ್ರಿ, ಬಹಳ ಉತ್ತಮ. ಇಲ್ಲ ಅಂದ್ರೆ ಮನೆ ಹತ್ರನೇ ಯಾವ್ದನ್ನ ಮೈಸೂರಲ್ಲಿ ಇದ್ದೀನಿ ಅಂದ್ರೆ ನನ್ನ ಕೈಲಿ ಆಗಲ್ಲ ಗುರುಜಿ, ನನ್ನ ಅನಾರೋಗ್ಯ ಹೆಲ್ತೆ ಸರಿ ಇಲ್ಲ ಅಂದ್ರೆ ಅಲ್ಲೇ ಕಾವೇರಿ ನದಿ ಇದೆ, ಆ ಕಾವೇರಿ ನದಿಯಲ್ಲಾದ್ರೂ ಸ್ನಾನ ಮಾಡಬಹುದು ಅನ್ನುವಂತಹ ವಿಚಾರವನ್ನ ತಿಳಿಸ್ತಾ ಇದ್ದೀನಿ. ಹಾಗಾದ್ರೆ ಈಗ ಮೀನರಾಶಿ ಜಾತಕರು ಭಗವಂತನನ್ನ, ಚೈತನ್ಯ ಶಕ್ತಿ ಶಿವನನ್ನ ಓಂ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕ ಆಗಾಗ ಮಾಡಿಸ್ತಾ ಹೋಗಿ 31/10/2026 ಗುರುಜಿ ಶಿವನ್ನೇ ಯಾಕೆ ಪೂಜೆ ಮಾಡಬೇಕು? ನಮಗೆ ಇಷ್ಟವಾಗಿರೋ ದೇವ್ರನ್ನ ಪೂಜೆ ಮಾಡ್ಬೋದಾ? ಯಾವುದೇ ದೇವಿ ದೇವತೆಗಳನ್ನು ಕೂಡ ಭಕ್ತಿಯಿಂದ, ದೈವ ನೆನಪಿನಿಂದ ನೀವು ಪ್ರಾರ್ಥನೆ ಮಾಡಿದಾಗ ಖಂಡಿತ ಒಳ್ಳೇದಾಗುತ್ತೆ. ಶ್ರೀನಿವಾಸ ಅನ್ನಿ, ಗೋವಿಂದ ಅನ್ನಿ, ರಾಮ ಅನ್ನಿ, ನಂದೇನು ಅಭ್ಯಂತರ ಇಲ್ಲ. ಏಕಾಗ್ರತೆಯಿಂದ ನಿಮ್ಮ ಕುಲದೇವ್ರನ್ನ ಪ್ರಾರ್ಥನೆ ಮಾಡಿದ್ರು ಕೂಡ ಏನು ತೊಂದರೆ ಇಲ್ಲ. ದೈವ ಆರಾಧನೆಯನ್ನು ಮಾಡಿ, ಅದರಲ್ಲೂ ಕುಲದೇವರ ಆರಾಧನೆ ಮಾಡಿದ್ರೆ ಬಹಳ ಒಳ್ಳೆ ಫಲ ಸಿಗುತ್ತೆ. ಯಾಕಂದ್ರೆ ಪಂಚಮ ಭಾವದಲ್ಲಿ ಗುರು ಸಂಚಾರ ಆಗ್ತಾ ಇರೋದು, ಕುಲದೇವರು ಏನ್ ಆಶೀರ್ವಾದ ಮಾಡೋದು ನಿಮಗೆ ಬೇಗ ಒಳ್ಳೆ ಫಲ ಪ್ರಾಪ್ತಿಯಾಗುವಂತಹ ಯೋಗ
ಮೀನರಾಶಿ ಜಾತಕರಿಗೆ ಪ್ರಾಪ್ತಿಯಾಗ್ತಿದೆ. ಪ್ರಿಯ ವೀಕ್ಷಕರೇ, ವಿಡಿಯೋನೆಲ್ಲ ನೀವು ಶೇರ್ ಮಾಡ್ತಾ ಇರೋದಕ್ಕೆ ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲ ಕಡೆ ಶೇರ್ ಮಾಡ್ತಾ ಇದ್ದೀರಾ. ನಿಮಗೆ ತುಂಬ ತುಂಬ ಧನ್ಯವಾದಗಳು. ನಿಮಗೆ ಭಗವಂತ ಒಳ್ಳೇದು ಮಾಡಲಿ, ಗುರು ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.